40 ವರ್ಷಗಳಿಂದ ವಾಸ ಮಾಡ್ತಾ ಇದ್ದವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಕೆರೆ ವ್ಯಾಪ್ತಿಯಲ್ಲಿ ಮನೆ ನಿರ್ಮಾಣ ಅಂತ ಹೇಳಿ ಸರ್ವೆ ಕಾರ್ಯವನ್ನು ಮಾಡಲಾಗಿದೆ. ಇದು ಕೆರೆ ಒತ್ತುವರಿ ಜಾಗ ಖಾಲಿ ಮಾಡಿ ಅಂತ ಹೇಳಿ ಸರ್ಕಾರ ಇದೀಗ ಆ ಕುಟುಂಬಗಳಿಗೆ ಹೇಳ್ತಾ ಇರುವಂತದ್ದು. ಗದಗದಲ್ಲಿ ಬೀದಿಗೆ ಬಿದ್ದಿದೆ 50ರಿಂದ 60 ಕುಟುಂಬಗಳು. ಗದಗ ತಾಲೂಕಿನ ಹಾತಲಗೇರಿ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. 40 ವರ್ಷಗಳಿಂದ ಕಷ್ಟಪಟ್ಟು ಮನೆ ಕಟ್ಟಿ ಆ ಕುಟುಂಬದವರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ, ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆದರೆ ಸರ್ಕಾರದ ಆದೇಶದ ಮೇರೆಗೆ ಕೆರೆ ಒತ್ತುವರಿ ಪ್ರದೇಶ ಅಂತ ಹೇಳಿ ಇದನ್ನು ಸರ್ವೆ ಮಾಡಲಾಯಿತು. ಇದರಿಂದ ಇದೀಗ 50ರಿಂದ 60 ಕುಟುಂಬಗಳು ಏನಿತ್ತು ಅವರೆಲ್ಲರೂ ಕೂಡ ಬೀದಿಗೆ ಬಂದಿದ್ದಾರೆ. ಇದರಲ್ಲಿ 1 ಎಕರೆ 20 ಗುಂಟೆ ಜಾಗ ಸರ್ಕಾರಿ ಪ್ರೌಢಶಾಲೆಗೆ ನೀಡಲಾಗಿದೆ. ಅಂದರೆ ಹಾತಲಗೇರಿ ಗ್ರಾಮದ ಸರ್ವೆ ನಂಬರ್ 119/A ಒಟ್ಟು 11 ಎಕರೆ 9 ಗುಂಟೆಯ ಜಾಗ ಇದು. ಜಾಗೆಗಳಿಗೆ ಹಕ್ಕುಪತ್ರ ಕೊಡಲೇಬೇಕು. ಯಾತಕ್ಕಾಗಿ ಹೋರಾಟ, ನಮ್ಮ ಮನೆಗಳಿಗೆ ಹಕ್ಕುಪತ್ರ ಕೊಡಲೇಬೇಕು. ಮನಿ ಬಿಡ ಅಂತೇಳಿ ಸರ್ಕಾರದಿಂದ ಒತ್ತವರಿ ಬಂದೈತ್ರಿ ಸರ್. ನಾವು ಈಗ ಅವ್ರು ಅಮ್ಮಕ್ಕ ಕಡುವಿಲಿ ಬಂದು ಸರ್ವೆ ಮಾಡ್ಕೊಂಡು ಹೋದಂಗೆ ಆಗೈತ್ರಿ ನಮ್ಮ ಜೀವನಕ್ಕೆ. ನಾವು ದುಡ್ಡೆ ಮಂದಿರಿ, ನಾವು ಎಲ್ಲಿ ಹೋಗಕ್ಕೆ ದಾರಿಲ್ಲ ಬರೋಕ್ಕೆ ದಾರಿಲ್ಲ ಏನೂ ಇಲ್ಲರಿ. ಇವು ಮೂರು ವರ್ಷ ಯಾಕ್ರಿ 4ನೇ ವರ್ಷ ರೀ ಅವ್ರು ಸರ್ವೆ ಮಾಡಕ್ಕೆ ಬಂದಿದ್ದಿ ನಮ್ಮ ಊರಿಗೆ. ನಾವು ಏನೋ ಇರ್ಬಿಡು ಪಂಚಾಯತ್ ಥೆರಪಿ ಇರ್ತಾ ಮಾಡ್ಕೊತಾರೆ ಹೋಗ್ಯಾರ ಅಂತಂದು ವಾಯ್ಮ ಒಳಗಡೆ ಮನೆ ಸಲ ಬಂದಾಗ ಏನತ್ರಿ ಮಾಡಕ್ಕೆ ಬಂದಿದ್ರಿ. ಏನು ಇದು ಆಗ್ಲಲ್ಲ ಬರೋಕೆ ಕುಂತಾರೆ ವರ್ಷ ಅಂತ ನಾವು ಎಲ್ಲರೂ ಮಾತಾಡ್ಕೊಂಡ್ರಿ. ಇಲ್ಲ ಕೆರೆ ಒತ್ತವರಿ ಜಾಗ ಬಂದಾವಂತ ಮನೆ ಬಿಡಿಸ್ತಾರಂತ ಅಂತ ಬಂತ್ರಿ. ನಾವು ಒನ್ನೇನಾರು ಎಲ್ಲರೂ ಹೆಣ್ಮಕ್ಳು ಮಾತಾಡ್ಕೊಂಡಿರಿ, ಗಂಡು ಮಕ್ಳು ಹೆಣ್ಮಕ್ಳು ಎಲ್ಲ ಮಾತಾಡ್ಕೊಂಡ್ವಿ. ಹಿಂಗೆ ಬಂದೈತೆ ಅಂತ ಮತ್ತು ಪಂಚಾಯತ್ಗೆ ಹೋಗಿ ಕೇಳನ್ರಿ ಅಂತೇಳಿ. ನಮಗೇನಂದ್ರೆ ನೀವು ಒಬ್ಬಕ್ಕೆ ಮಾತಾಡಿ ಇಷ್ಟ ಬೇಡ, ಒನ್ನೇನಾರು ಅಷ್ಟು ಜಮಾ ಆಗನ್ರಿ ಅಂದ್ರೆ ಜಮಾ ಆಗಿ ಮಾತಾಡ್ಕೊಂಡ್ರಿ ಮೆಂಬರ್ ಮಂದಿಗೆ ತಿಳಿಸ್ಬೇಕಂತ ಬಂದಿರಿ. ಬಂದು ಮತ್ತೆ ಎಲ್ಲರಿಗೆ ಹೇಳಿದ್ರಿ. ಅವ್ರು ಇಲ್ಲವ ನೀವು ಹೋರಿ ಪಂಚಾಯತ್ಗೆ, ಮತ್ತು ಪಂಚಾಯತಿ ಬಿಟ್ಟು ಏನು ಮಾಡಕ್ಕೆ ಬರಲ್ಲ, ನೀವು ಮಾತಾಡ್ಕೊಂಡ್ರೆ ನಿಮ್ಗೆ ಸೌಲಭ್ಯ ಆಗಲ್ಲ ಅಂದ್ರೆ ಪಂಚಾಯತಿ ಬನ್ನಿ. ಪಂಚಾಯತಿ ಬಂದೊಳಗೆ ಅವರು ಅದ್ರಾಗ ಆಫೀಸ್ನಾಗ ನೌಕರಿ ಮಾಡೋರು ಹೊರಗೆ ಬರಲ್ರಿ. ಇನ್ನೊಂದು ತಸ್ತಡಿ ಅಂದ್ರಿ. ನಾವು ಊಟ ಬಿಟ್ಟು ತಿಂಡಿ ಬಿಟ್ಟು ನೀರು ಬಿಟ್ಟು ದುಡ್ಮಿ ಬಿಟ್ಟು ಮಕ್ಳು ಮರಿ ಅಲ್ಲಿ ಬಿಟ್ಟು ಹೋಗಿ ಪಂಚಾಯತಿಗೆ ಕುಂತ್ರಿ. ಅವಾಗ ಎಷ್ಟೊತ್ತಿನ ಮ್ಯಾ ಬಂದ್ರಿ. ಅವ್ರ ಸವಲತ್ತು ಇಲ್ಲ, ನಮ್ಮ ಓಣಿ ಬಂದು ಹೆಂಗೆ ಸರ್ವೆ ಮಾಡಿದ್ರಿ ಅವರು. ಗದಗ ಜಿಲ್ಲೆಯ ಹಾತಲಗೇರಿ ಗ್ರಾಮದಲ್ಲಿ 100 ವರ್ಷಗಳಿಂದ ಮನೆಗಳ ಕಟ್ಟಿಕೊಂಡು ತಮ್ಮ ಜೀವನೋಪಾಯ ನಡೆಸಿರುವಂಥ ಜನರಿಗೆ ಒಂದು ಆತಂಕ ಕಾಡ್ತಾ ಇದೆ. ಏನಂತಂದರೆ ಮೊನ್ನೆ ತಾನೇ 27ನೇ ತಾರೀಕಿಗೆ ಏಕಾಏಕಿ ಸರ್ವೆ ಇಲಾಖೆಯಿಂದ ಸರ್ವೆಯನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ರು ಅನ್ನೋದು ಗುರುತಿಲ್ಲ, ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋದು ಗುರುತಿಲ್ಲ. ಕೇಳಿದರೆ ಯಾರ ಹತ್ರನೂ ಉತ್ತರನೇ ಇಲ್ಲ. ಕೆಲವ್ರು ಹೇಳ್ತಾರೆ ಇದನ್ನು ಕೆರೆ ಜಾಗ ಐತಿ ಹಾಗಾಗಿ ಕೆರೆನ ಒತ್ತುವರಿಯನ್ನು ತೆರವು ಮಾಡ್ತೀನಿ ಅಂತಾರೆ. ಕೆಲವೊಬ್ಬರಿಗೆ ಯಾವುದೂ ಅದ್ರ ಬಗ್ಗೆ ಇದೂ ಇಲ್ಲ. ನಾನಿಲ್ಲಿ ಹೇಳೋದೇನಪ್ಪ ಅಂತಂದರೆ ಸುಮಾರು 11 ಎಕರೆ ಜಾಗ ಇದೆ. ಈ ಜಾಗದಲ್ಲಿ ಇವತ್ತಿಗೆ ಅದೇ ಜಾಗದಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಸರ್ಕಾರದಿಂದ ಮನೆ ಕಟ್ಟಿದ್ದಾರೆ, ಸರ್ಕಾರದಿಂದ ಶಾಲೆಯನ್ನು ಕಟ್ಟಿದ್ದಾರೆ, ಗೋಡೌನನ್ನು ಕಟ್ಟಿದ್ದಾರೆ, ಗ್ರಾಮ ಪಂಚಾಯತಿ ಕಾರ್ಯಾಲಯ ಕೂಡ ಅದೇ ಜಾಗದಲ್ಲಿದೆ. ಸರ್ಕಾರ ಒಂದು ಕಡೆ ಮನೆ ಇಲ್ದವ್ರಿಗೆ ಮನೇನ ಕೊಡೋ ಅಂತ ಇರ್ತಿ, ಮತ್ತೊಂದು ಕಡೆ ಈ ರೀತಿ ತೆರವನ್ನು ಮಾಡ್ತಿರೋದಲ್ಲ, ಇದು ಯಾವುದು ಭಾಗ್ಯ? ಸಿದ್ದರಾಮಯ್ಯವ್ರದ್ದು ಇನ್ನೊಂದು ಭಾಗ್ಯ, ನಮ್ಮ ಮನೆ ತೆರೋದು ಭಾಗ್ಯನ. ಹಾಗಾಗಿ ಈ ವಿಷಯವನ್ನು ನಾವು ಖಂಡಿಸ್ತೀವಿ.